ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ಅಳ್ಳಾವರ ನಡುವಿನ ರೈಲು ಓಡಾಟ ಪುನರಾರಂಭಗೊಳ್ಳದಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ವತಿಯಿಂದ ಅಳ್ಳಾವರ ರೈಲು ಜಂಕ್ಷನ್ ಬಳಿ ರೈಲು ತಡೆ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ನಿರ್ದೇಶಕರು ಆಗಿರುವಂತಹ ಫಿರೋಜ್ ಪಿರ್ಜಾದೆ ಅವರು ತಮ್ಮ ತಂಡದೊಂದಿಗೆ ಅಳ್ಳಾವರಕ್ಕೆ ತೆರಳುತ್ತಾ ಇದ್ದಂತೆಯೇ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ರೈಲು ಸಿಬ್ಬಂದಿಗಳು ರೈಲು ತಡೆ ಮಾಡದಂತೆ ತಡೆಯಲು ಪ್ರಯತ್ನ ಮಾಡಿದರು. ಇದರಿಂದ ಫಿರೋಜ್ ಪಿರ್ಜಾದೆ ಅವರು ರೈಲು ಅಧಿಕಾರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲೆಕ್ಟ್ರಿಕಲ್ ರೈಲು ಮಾರ್ಗ ಮಾಡಲಾಗ್ತಾ ಇದೆ ಅಂತ ಹೇಳಿ 4 ವರ್ಷ ಕಳೆಯಿತು. ಮಾರ್ಗ ಎಲ್ಲವೂ ಕೂಡ ಇದೆ, ಆದರೆ ಆರಂಭಿಸುವ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲ. ಇಂದು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಸಬೂಬು ಹೇಳ್ತೀರಿ. ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು 15 ದಿನದ ಒಳಗೆ ರೈಲು ಪುನರಾರಂಭಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಹಾಗೆಯೇ ನವೆಂಬರ್ 1ರಂದು ರೈಲ್ವೆ ಅಧಿಕಾರಿ ಕೂಡ ರೈಲು ಆರಂಭಿಸುವ ಕುರಿತು ಭರವಸೆ ಕೊಟ್ಟಿದ್ರು. ಆದರೆ ಭರವಸೆಯಾಗಿ ಉಳಿದಿದೆ ಹೊರತು ಬೇಸರ ಹೊರಹಾಕಿದ್ರು. ನಾವು ರೈಲು ತಡೆ ನಡೆಸ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಅಷ್ಟರಲ್ಲಾಗಲೇ ರೈಲು ಅಧಿಕಾರಿಗಳು ಸಲಹಾ ಸಮಿತಿ ಸದಸ್ಯರನ್ನ ಸ್ಥಳಕ್ಕೆ ಕಳುಹಿಸಿದ್ರು. ಸಲಹಾ ಸಮಿತಿ ಸದಸ್ಯರು ಹೋರಾಟಗಾರ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಸಲಹಾ ಸಮಿತಿ ಸದಸ್ಯರ ಮಾತುಗಳಿಗೆ ಸೊಪ್ಪು ಹಾಕದ ಹೋರಾಟಗಾರರು ರೈಲು ತಡೆಯಲು ರೈಲು ಹಳಿಗಳ ಮೇಲೆ ಧುಮುಕಿ ಬಿಟ್ಟರು. ಕೆಲ ಹೊತ್ತು ರೈಲು ತಡೆದು ಪ್ರತಿಭಟನೆ ಕೂಡ ಮಾಡಿದ್ರು. ರೈಲು ಹಳಿ ಮೇಲೆ ಧುಮುಕಿದ ಪೊಲೀಸರು ಹೋರಾಟಗಾರರಲ್ಲಿ ರೈಲು ತಡೆಯದಂತೆ ವಿನಂತಿ ಮಾಡಿದ್ರು. ಪುನಃ ಆಗಮಿಸಿದ ಸಲಹಾ ಸಮಿತಿಯ ಸದಸ್ಯರು ನಾವು ಆದಷ್ಟು ಬೇಗ ರೈಲು ಓಡಾಟ ಆರಂಭಿಸಲು ಕ್ರಮ ಜರುಗಿಸುತ್ತೀವಿ ಅಂತ ಖಚಿತ ಭರವಸೆ ನೀಡಿದ ನಂತರ ಹೋರಾಟ ಹಿಂಪಡೆಯಲಾಗಿದೆ. ಧಿಕ್ಕಾರ 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 ಈ ಸಂದರ್ಭದಲ್ಲಿ ರವಿ ಸುತಾರ್, ರಫೀಕ್ ಹುದ್ದಾರ್, ಭಾರ್ಗವಿ ಮನ್ನೂರ್, ಶಬೀರ್ ಪಿ, ಶಹಜಾದಿ, ಶ್ರೀಕಾಂತ್, ಅಸುದೆ, ಶ್ಯಾಮ್ ಬೆಂಗಳೂರು ಸೇರಿ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.